ಕನಸವಾಡಿಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಸುದ್ದಿಗೋಷ್ಠಿ ಮಾಡಿದ್ರು. ಜೆಡಿಎಸ್ ರಥಯಾತ್ರೆ ಯಾವುದೇ ಜಾತಿಗೆ ಸೀಮಿತ ಆಗಿಲ್ಲ, ಎಲ್ಲಾ ಜನಾಂಗದವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಒಂದು ಬದಲಾವಣೆ ತರಲೇಬೇಕು ಅಂತ ಜನ ನಿರ್ಧರಿಸಿದ್ದಾರೆ ಅಂತ ಹೇಳಿದ್ರು. ಹೆಚ್ಚು ಕಡಿಮೆ 12 ದಿನದಲ್ಲಿ 11 ಜನ ಅಭ್ಯರ್ಥಿ ಘೋಷಣೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಪಂಚರತ್ನ ರಥಯಾತ್ರೆಯ 13ನೇ ದಿನದ ಕಾರ್ಯಕ್ರಮ ಇದು. ಇವತ್ತು ನೆಲಮಂಗಲಕ್ಕೆ ಈ ಒಂದು ರಥಯಾತ್ರೆ ಪ್ರವೇಶ ಮಾಡ್ತಾ ಇದ್ದೇವೆ. ರಥಯಾತ್ರೆಯ ಸಮಯದಲ್ಲಿ ರಾತ್ರಿ 1:30 ಗಂಟೆವರೆಗೂ ಪ್ರತಿನಿತ್ಯ ಜನರ ನಿದ್ದೆಗೆಟ್ಟು ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತಾ ಇರತಕ್ಕಂಥದ್ದೇನಿದೆ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. 8 ವರ್ಷ 9 ವರ್ಷದ 6 ವರ್ಷದ ಮಕ್ಕಳು ಸಹ ಕುಮಾರನ ನೋಡಬೇಕು ಅಂತ ಹೇಳಿ ನಿದ್ದೆ ಮಾಡದೆ 12:30 1 ಗಂಟೆಯಲ್ಲಿ ಕೂತಿರ್ತಕ್ಕಂಥ ದೃಶ್ಯಗಳು ನನಗೆ ಅವರ ತಂದೆ ತಾಯಿಗಳು ಕರ್ಕೊಂಬಂದು 12:30 ಗಂಟೆ ಸಮಯದಲ್ಲೂ ಭೇಟಿ ಮಾಡಿಸಿ ನನ್ನ ಕೈ ಮುಟ್ಟಿ ಆಶೀರ್ವಾದ ಮಾಡಿ ಹೋಗ್ತಕ್ಕಂಥದ್ದೇನಿದೆ ಪ್ರತಿದಿನ. ಎಲ್ಲೋ ಒಂದು ಕಡೆ ನನಗೇನೆ ಯಾವ ಶಕ್ತಿ ಇವತ್ತು ಕಳೆದ 13 ದಿವಸದ 12 ದಿವಸದ ನನ್ನ ಪ್ರವಾಸದಲ್ಲಿ ಈ ಭಾಗದ ಜನರ ಹೃದಯದಲ್ಲಿ ನನ್ನ ಬಗ್ಗೆ ಮತ್ತು ನಮ್ಮ ಪಕ್ಷದ ಬಗ್ಗೆ ಮತ್ತು ನನ್ನ ಕಾರ್ಯಕ್ರಮಗಳ ಬಗ್ಗೆ ಪ್ರೇರೇಪಣೆ ಏನಾಗ್ತಾ ಇದೆ ಪ್ರತಿಯೊಬ್ಬರ ಹೃದಯದಲ್ಲಿ. ಇದರಲ್ಲಿ ಯಾವುದೋ ಒಂದು ಜಾತಿಗೆ ಸೀಮಿತವಾದಂಥ ಜನ ಇಲ್ಲ, ಎಲ್ಲ ಸಮಾಜದ ನಾಗರಿಕರು ಇವತ್ತು ಬೆಂಬಲ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದೇನಿದೆ. ಗ್ರಾಮೀಣ ಪ್ರದೇಶದಲ್ಲಂತೂ ಅವ್ರಿಗಿರ್ತಕ್ಕಂಥ ಹಲವಾರು ರೀತಿಯ ಪ್ರತಿದಿನದ ಸಂಕಷ್ಟಗಳ ಹಿನ್ನೆಲೆಯಲ್ಲಿ ಒಂದು ಬದಲಾವಣೆ ತರಲೇಬೇಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಈ ಒಂದು ಪಂಚರತ್ನ ರಥಯಾತ್ರೆಯಲ್ಲಿ ನಾನು ಕಾಣ್ತಾ ಇರತಕ್ಕಂಥ ಜನತೆಯ ನಾಡಿಮಿಡಿತ.